ವೆಲ್ಕಮ್ ಟು ನ್ಯೂ ಎಕ್ಸೆಲ್ ಕೋಚಿಂಗ್ ಕ್ಲಾಸ್ ಐಗಳಿ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಪ್ರೀತಿಯ ಬನಸ್ ಸರ್. ಇವತ್ತಿನ ದಿನ ನಾನು 10ನೇ ವರ್ಗದ ವಿದ್ಯಾರ್ಥಿಗಳಿಗಾಗಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಪಾಠವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಇವತ್ತಿನ ಕ್ಲಾಸಲ್ಲಿ ಈ ಪಾಠದಲ್ಲಿ ಬರ್ತಕ್ಕಂಥ ಎಲ್ಲ ಬೇಸಿಕ್ ಪಾಯಿಂಟ್ಸ್ಗಳನ್ನು 1 by 1 ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಚರಾಕ್ಷರದಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ಚರಾಕ್ಷರ ಅಂದರೆ ಅರ್ಥ ಮಾಡ್ಕೊಳ್ಳೋಣ. ಚರಾಕ್ಷರ ಚರಾಕ್ಷರ ಅಂದ್ರೆ ನಾವೇನು ಹೇಳ್ತೀವಿ ಅಂತಂದರೆ, ನೋಡಿ, ಅನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸುವ ಸಂಕೇತಗಳನ್ನು ಚರಾಕ್ಷರ ಎನ್ನುವರು. ಅನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸುವ ಸಂಕೇತಗಳನ್ನು ಚರಾಕ್ಷರ ಎನ್ನುವರು. ನೋಡಿ, ಅನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸುವ ಸಂಕೇತಗಳನ್ನು ಚರಾಕ್ಷರ ಎನ್ನುವರು. ಅದೇ ನಾವು ಇಂಗ್ಲಿಷ್ನಲ್ಲಿ ಆದ್ರೆ ವೇರಿಯೇಬಲ್ಸ್ ಅಂತ ಕರೀತೀವಿ. ವೇರಿಯೇಬಲ್ಸ್ ಆರ್ ದಿ ಸಿಂಬಾಲ್ಸ್ ವಿಚ್ ಶೋಸ್ ದಿ ಅನ್ನೋನ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ನೋಡಿ, ಈ ಚರಾಕ್ಷರಗಳನ್ನ ನಾವೇನ್ ಮಾಡ್ತೀವಿ, ದೀಸ್ ಆರ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಅಲ್ಫಾಬೆಟ್ಸ್ ಅಂತ ಹೇಳ್ತೀವಿ. ಈ ಚರಾಕ್ಷರಗಳನ್ನ ನಾವು ಸ್ಮಾಲ್ ಲೆಟರ್ ಅಲ್ಫಾಬೆಟ್ಸ್ ನಿಂದ ಡಿನೋಟ್ ಮಾಡ್ತೀವಿ. ಓಕೆ, ಇವಾಗ ಸ್ಥಿರಾಂಕಗಳು ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸ್ಥಿರಾಂಕಗಳು ಅಂದ್ರೆ ಕಾನ್ಸ್ಟಂಟ್ಸ್ ಅಂತ ಕರಿತೀವಿ. ನೋಡಿ, ನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸುವ ಸಂಕೇತಗಳನ್ನು ನಾವು ಸ್ಥಿರಾಂಕಗಳು ಅಂತ ಕರಿತೀವಿ. ನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸುವ ಸಂಕೇತಗಳನ್ನು ಸ್ಥಿರಾಂಕಗಳು ಅಂತ ಕರಿತೀವಿ. ನಿರ್ದಿಷ್ಟವಾದ ಬೆಲೆಯನ್ನು ಸೂಚಿಸುವ ಸಂಕೇತಗಳನ್ನು ಸ್ಥಿರಾಂಕಗಳೆನ್ನುವರು. ನೋಡಿ, ಸ್ಥಿರಾಂಕ ಅಂದ್ರೆ ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ದೀನಿ. ಕಾನ್ಸ್ಟೆಂಟ್ಸ್ ಆರ್ ದಿ ಸಿಂಬಾಲ್ಸ್ ವಿಚ್ ಶೋಸ್ ದಿ ಫಿಕ್ಸ್ಡ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಆಲ್ numerical terms are examples for constants ಅಂತ ಹೇಳ್ತೀವಿ. ನೋಡಿ, ಸ್ಥಿರಾಂಕಗಳಿಗೆ ಎಲ್ಲ ಸಂಖ್ಯೆಗಳು ಉದಾಹರಣೆ ಆಗ್ತಾವಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನಾವಿವಾಗ ಸಮೀಕರಣವನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಸಮೀಕರಣ ಅಂದಾಗ ಏನು ಹೇಳ್ತೀವಿ ಅಂತಂದ್ರೆ, ಎಡಭಾಗ ಮತ್ತು ಬಲಭಾಗವನ್ನ ಸರಿದೂಗಿಸುವ ಗಣಿತೀಯ ಸೂತ್ರ ಅಂತ ಕರಿತೀವಿ. ನೋಡಿ, ಎಡಭಾಗ ಮತ್ತು ಬಲಭಾಗವನ್ನು ಸರಿದೂಗಿಸುವ ಗಣಿತೀಯ ಹೇಳಿಕೆ ಅಥವಾ ಗಣಿತೀಯ ಸೂತ್ರ ಅಂತೂ ಕೂಡ ಕರೀಬಹುದು. ಗಣಿತೀಯ ಸೂತ್ರ ಅಥವಾ ಹೇಳಿಕೆ, ಗಣಿತೀಯ ಸೂತ್ರವನ್ನು ಸಮೀಕರಣ ಎನ್ನುವರು. ನೋಡಿ, ಅದೇ ಇಂಗ್ಲಿಷ್ನಲ್ಲಿ ಹೇಳಬೇಕಾದ್ರೆ ಈಕ್ವೇಶನ್ ಅಂತ ಹೇಳ್ತೀವಿ. ಈಕ್ವೇಶನ್ ಈಸ್ ಅ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ which equating or balancing two parts ಅಂತ ಹೇಳ್ತೀವಿ.
ನೋಡಿ, equation is a mathematical statement which equating or balancing two parts ಅಂತ ಹೇಳ್ತೀವಿ. that two parts are called left hand side and right hand side ಅಂತ ಹೇಳ್ತೀವಿ. ಓಕೆ, ಇವಾಗ ಸಮೀಕರಣದ ವಿಧಗಳನ್ನು ನೋಡೋಣ. ಟೈಪ್ಸ್ ಆಫ್ ಇಕ್ವೇಶನ್ಸ್, ಸಮೀಕರಣದ ವಿಧಗಳು. ಟೈಪ್ಸ್ ಆಫ್ ಇಕ್ವೇಶನ್ಸ್ ನೋಡಿ, ಸಮೀಕರಣದ ವಿಧಗಳು ಅಂದರೆ ಟೈಪ್ಸ್ ಆಫ್ ಇಕ್ವೇಶನ್ಸ್. ಟೈಪ್ಸ್ ಆಫ್ ಇಕ್ವೇಶನ್ಸ್ ಅಂತ ಕರಿತೀವಿ. ಟೈಪ್ಸ್ ಆಫ್ ಇಕ್ವೇಶನ್ಸ್. ಟೈಪ್ಸ್ ಆಫ್ ಇಕ್ವೇಶನ್ಸ್ ಯಾವ ಬರುತ್ತಪ್ಪ ಅಂತಂದರೆ, ಮೊದಲನೇದಾಗಿ ಲೀನಿಯರ್ ಇಕ್ವೇಶನ್ ಅಂದರೆ ರೇಖಾತ್ಮಕ ಸಮೀಕರಣ. ರೇಖಾತ್ಮಕ ಸಮೀಕರಣ. ಲೀನಿಯರ್ ಇಕ್ವೇಶನ್ಸ್ ಅಂದರೆ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೀವಿ. ರೇಖಾತ್ಮಕ ಸಮೀಕರಣ. ಎರಡನೇದಾಗಿ ಕ್ವಾಡ್ರೆಟಿಕ್ ಇಕ್ವೇಶನ್ ಅಂದರೆ ವರ್ಗ ಸಮೀಕರಣ. ಕ್ವಾಡ್ರೆಟಿಕ್ ಇಕ್ವೇಶನ್ ವರ್ಗ ಸಮೀಕರಣ. ವರ್ಗ ಸಮೀಕರಣ ಅಂತ ಹೇಳ್ತೀವಿ. ವರ್ಗ ಸಮೀಕರಣ. ನೋಡಿ, ಮೂರನೇದಾಗಿ ಘನ ಸಮೀಕರಣ ಅಂತ ಹೇಳ್ತೀವಿ. ಘನ ಸಮೀಕರಣ. ಘನ ಸಮೀಕರಣ ಕ್ಯೂಬಿಕ್ ಇಕ್ವೇಶನ್ ಅಂತ ಕರಿತೀವಿ. ಕ್ಯೂಬಿಕ್ ಇಕ್ವೇಶನ್. ಓಕೆ, ಈಗ ಈ ಇಕ್ವೇಶನ್ಗಳನ್ನು ಒನ್ ಬೈ ಒನ್ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಯಾವುದೇ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಘಾತ ಸೂಚಿ. ಚರಾಕ್ಷರದ ಮಹತ್ತಮ ಘಾತ ಸೂಚಿ. ನೋಡಿ, ಯಾವುದೇ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಘಾತ ಸೂಚಿ. ಮಹತ್ತಮ ಘಾತ ಸೂಚಿ 1 ಆಗಿದ್ರೆ, ನೋಡಿ, ಯಾವುದೇ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಘಾತ ಸೂಚಿ ಎಷ್ಟಾಗಿರಬೇಕಪ್ಪ ಅಂತಂದ್ರೆ 1 ಆಗಿತ್ತಂದ್ರೆ ಆ ಒಂದು ಸಮೀಕರಣನ ನಾವೇನಂತ ಕರಿತೀವಿ ಅಂದ್ರೆ ರೇಖಾತ್ಮಕ ಸಮೀಕರಣ ಅಥವಾ ಲೀನಿಯರ್ ಇಕ್ವೇಶನ್ ಅಂತ ಕರಿತೀವಿ. ನೋಡಿ, highest power of the variable of any equation, highest power of the variable of any equation is 1, then that equation is called linear equation ಅಂತ ಕರಿತೀವಿ. ನೋಡಿ, linear equation which are in the form of ax plus b. ax plus b is equals 0. ನೋಡಿ, linear equation which are in the form of ax plus b is equals 0. but a is never be 0 ಅಂತ ಹೇಳ್ತೀವಿ. ಬಟ್ ಎ ಈಸ್ ನೆವರ್ ಬಿ 0. ನೋಡಿ, ಇದರಲ್ಲಿ ಎ ಆ್ಯಂಡ್ ಬಿ ಆರ್ ಕಾನ್ಸ್ಟೆಂಟ್ಸ್ ಅಂತ ಹೇಳ್ತೀವಿ. ಎ ಮತ್ತು ಬಿಗಳು ಸ್ಥಿರಾಂಕಗಳಾದರೆ ಎಕ್ಸ್ ಏನಾಗಿದೆ ಅಂತ ಅರ್ಥ, ಚರಾಕ್ಷರ ಆಗಿದೆ ಅಂತ ಅರ್ಥ. ಇದನ್ನು ನಾವು ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪ. ನೋಡಿ, ಜನರಲ್ ಫಾರ್ಮ್ ಆಫ್ ಆನ್ ಲೀನಿಯರ್ ಇಕ್ವೇಶನ್ ಅಂತ ಕರಿತೀವಿ. ಜನರಲ್ ಫಾರ್ಮ್ ಆಫ್ ಲೀನಿಯರ್ ಇಕ್ವೇಶನ್ ಅಂದಾಗ ಎ ಎಕ್ಸ್ ಪ್ಲಸ್ ಬಿ ಈಸ್ ಈಕ್ವಲ್ಸ್ 0 ಅಂತ ಬರಿಬೇಕು. ನೆಕ್ಸ್ಟ್ ಎ ಈಸ್ ನೆವರ್ ಬಿ 0 ಅಂತ ಬರಿಬೇಕಾಗತ್ತೆ. ಓಕೆ, ಈಗ ಸೆಕೆಂಡ್ ಒನ್ ವರ್ಗ ಸಮೀಕರಣ. ನೋಡಿ, ವರ್ಗ ಸಮೀಕರಣ ಅಂದಾಗ ಇಲ್ಲಿ ಏನು ಬರುತ್ತೆ ಅಂದ್ರೆ, ನೋಡಿ, ಯಾವುದೇ ಒಂದು ಸಮೀಕರಣದ ಮಹತ್ತಮ ಘಾತ ಸೂಚಿ. ಯಾವುದೇ ಒಂದು ಸಮೀಕರಣದ ಮಹತ್ತಮ ಘಾತ ಸೂಚಿ. ನೋಡಿ, ಹೈಯೆಸ್ಟ್ ಪವರ್ ಆಫ್ ದಿ ವೇರಿಯೇಬಲ್. ಮಹತ್ತಮ ಘಾತ ಸೂಚಿ. ಮಹತ್ತಮ ಘಾತ ಸೂಚಿ 2 ಆಗಿದ್ರೆ, ಯಾವುದೇ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಘಾತ ಸೂಚಿ 2 ಆಗಿದ್ರೆ ಆ ಸಮೀಕರಣವನ್ನು ನಾವು ವರ್ಗ ಸಮೀಕರಣ ಅಂತ ಕರಿತೀವಿ. ನೋಡಿ, ಕ್ವಾಡ್ರೆಟಿಕ್ ಇಕ್ವೇಶನ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ ax ಪ್ಲಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ಸ್ 0 ಅಂತ ಹೇಳ್ತೀವಿ. ನೋಡಿ, ಕ್ವಾಡ್ರೆಟಿಕ್ ಇಕ್ವೇಶನ್ಸ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಸ್ ಈಕ್ವಲ್ಸ್ 0 ಬಟ್ a ಈಸ್ ನೆವರ್ ಬಿ 0. If and only if a is 0, then this equation becomes linear equation ಅಂತ ಹೇಳ್ತೀವಿ. ನೋಡಿ, ಒಂದು ವೇಳೆ a 0 ಆದ್ರೆ ಈ ಇಕ್ವೇಶನ್ ಕೂಡ ರೇಖಾತ್ಮಕ ಸಮೀಕರಣಕ್ಕೆ ಸಮ ಆಗುತ್ತೆ. ಅದಕ್ಕಾಗಿ a ಏನಾಗಿರಬಾರ್ದು ಅಂತ ಹೇಳ್ತಾರ, 0 ಆಗಿರಬಾರ್ದು. ನೋಡಿ, ಕ್ವಾಡ್ರೆಟಿಕ್ ಇಕ್ವೇಶನ್ ಅಂದ್ರೆ ಎನಿ ಇಕ್ವೇಶನ್ which having highest power of the variable is 2. highest power of the variable is 2. that equation is called quadratic equation ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ಇದನ್ನ ಏನಂತ ಕರಿತೀವಿ, ಜನರಲ್ ಫಾರ್ಮ್ ಆಫ್ ಕ್ವಾಡ್ರೆಟಿಕ್ ಇಕ್ವೇಶನ್ ಅಥವಾ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಕರಿತೀವಿ. ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಕರಿತೀವಿ. ಓಕೆ, ಇದರಲ್ಲಿ ಎ ಬಿ ಸಿಗಳು ಸ್ಥಿರಾಂಕಗಳಾದ್ರೆ ಎಕ್ಸ್ ಮಾತ್ರ ಚರಾಕ್ಷರ ಆಗಿರ್ತದ ಅಂತ ಹೇಳ್ತೀವಿ. ಓಕೆ, ಇವಾಗ ಘನ ಸಮೀಕರಣ ನೋಡೋಣ. ಘನ ಸಮೀಕರಣ
ನೋಡಿ, ಯಾವುದೇ ಒಂದು ಸಮೀಕರಣದ ಮಹತ್ತಮ ಘಾತಸೂಚಿ ನೋಡಿ, ಯಾವುದೇ ಒಂದು ಸಮೀಕರಣದ ಮಹತ್ತಮ ಘಾತಸೂಚಿ 3 ಆಗಿದ್ರೆ ಅಥವಾ ಡಿಗ್ರಿ ಆಫ್ ದಿ ಈಕ್ವೇಶನ್ 3 ಆಗಿದ್ರೆ ಮಹತ್ತಮ ಘಾತಸೂಚಿ 3 ಆಗಿದ್ರೆ ಆ ಒಂದು ಸಮೀಕರಣ ನೋಡಿ, ಯಾವುದಾದ್ರೂ ಒಂದು ಈಕ್ವೇಶನ್ದು ಡಿಗ್ರಿ 3 ಆಗಿತ್ತಂದ್ರೆ ಅಂತ ಒಂದು ಈಕ್ವೇಶನ್ ಅನ್ನು ನಾವೇನಂತ ಕರಿತೀವಿ? ಘನ ಸಮೀಕರಣ ಅಂತ ಕರಿತೀವಿ. ಕ್ಯೂಬಿಕ್ ಈಕ್ವೇಶನ್ ನೋಡಿ, highest power of the variable of any equation is 3, then that equation is called cubic equation. ನೋಡಿ, cubic equation which are in the form of ax cube plus bx square plus cx plus d is equals 0. ಇದನ್ನು ನಾವು ಘನ ಸಮೀಕರಣದ ಆದರ್ಶ ರೂಪ ಅಂತ ಕರಿತೀವಿ. ನೋಡಿ, here also a never be 0. If and only if a is 0, then this equation becomes quadratic equation ಅಂತ ಹೇಳ್ತೀವಿ. This equation becomes quadratic equation. ಹಾಗಾಗಿ a ಏನಾಗಿರಬಾರ್ದು ಅಂತ ಹೇಳ್ತೀವಿ? 0 ಆಗಿರಬಾರ್ದು ಅಂತ ಹೇಳ್ತೀವಿ. ಓಕೆ, ಇದರಲ್ಲಿ a b c dಗಳು ಸ್ಥಿರಾಂಕಗಳಾದರೆ x ಏನಾಗಿದೆ? ಚರಾಕ್ಷರ ಆಗಿದೆ ಅಂತ ಹೇಳ್ತೀವಿ. ಓಕೆ, ಇವಾಗ ನಾವು ಡೀಟೇಲ್ ಆಗಿ ರೇಖಾತ್ಮಕ ಸಮೀಕರಣಗಳ ಬಗ್ಗೆ ಅಧ್ಯಯನ ಮಾಡೋಣ. ಓಕೆ, ಇವಾಗ ರೇಖಾತ್ಮಕ ಸಮೀಕರಣ ಅಂದ್ರೆ ಏನಂತ ಡೀಟೇಲ್ ಆಗಿ ನೋಡೋಣ. ನೋಡಿ, ರೇಖಾತ್ಮಕ ಸಮೀಕರಣ ಲೀನಿಯರ್ ಈಕ್ವೇಶನ್ಸ್ ಅಂತ ಕರಿತೀವಿ. ರೇಖಾತ್ಮಕ ಸಮೀಕರಣ ನೋಡಿ, ಯಾವುದೇ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಘಾತಸೂಚಿ ನೋಡಿ, ಮಹತ್ತಮ ಘಾತಸೂಚಿ 1 ಆಗಿದ್ದರೆ ಅಥವಾ ಯಾವುದೇ ಒಂದು ಸಮೀಕರಣ ax plus b is equals 0. ax plus b is equals 0. a is not equals 0. ಈ ರೂಪದಲ್ಲಿದ್ದರೆ ಆ ಒಂದು ಸಮೀಕರಣವನ್ನು ರೇಖಾತ್ಮಕ ಅಥವಾ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ರೇಖಾತ್ಮಕ ಸಮೀಕರಣ ಎನ್ನುವರು. ನೋಡಿ, ರೇಖಾತ್ಮಕ ಸಮೀಕರಣ ಅಂದ್ರೆ ಏನಂತ ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ಸಮೀಕರಣದ ಚರಾಕ್ಷರದ ಮಹತ್ತಮ ಘಾತಸೂಚಿ 1 ಆಗಿದ್ರೆ ಅಥವಾ ಯಾವುದೇ ಒಂದು ಸಮೀಕರಣ ax plus b is equals 0, a is not equals 0 ಈ ರೂಪದಲ್ಲಿದ್ರೆ ಆ ಒಂದು ಸಮೀಕರಣವನ್ನ ರೇಖಾತ್ಮಕ ಸಮೀಕರಣ ಅಥವಾ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ. ನೋಡಿ, ಇಲ್ಲಿ ಬರ್ದಿದ್ದೇನೆ. ಇದು ಏನಪ್ಪಾ ಅಂತಂದ್ರ
ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಅಂದರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ax plus b is equals 0. Here a is never be 0 ಅಂತ ಹೇಳ್ತೀವಿ. ಇದರಲ್ಲಿ a ಮತ್ತು bಗಳು ಸ್ಥಿರಾಂಕಗಳಾಗಿರ್ತವೆ. a ಮತ್ತು bಗಳು ಸ್ಥಿರಾಂಕಗಳಾಗಿರುತ್ತವೆ. ಸ್ಥಿರಾಂಕಗಳು a ಮತ್ತು bಗಳನ್ನು ನಾವು ಏನಂತ ಕರಿತೀವಿ? ಸ್ಥಿರಾಂಕಗಳು ಅಂತ ಕರಿತೀವಿ. x ಅನ್ನ ಚರಾಕ್ಷರ ಅಂತ ಕರಿತೀವಿ. ನೋಡಿ, x ಅನ್ನ ಚರಾಕ್ಷರ ಅಂತ ಕರೆದ್ರೆ a ಮತ್ತು b ಗಳನ್ನು ಸ್ಥಿರಾಂಕಗಳು ಅಂತ ಕರಿತೀವಿ. ನೋಡಿ, ಇವಾಗ ಎಕ್ಸಾಂಪಲ್ 3x minus 4 is equals 0. It is an example for linear equation in one variable ಅಂತ ಹೇಳ್ತೀವಿ. ಓಕೆ, 5y is equals 10. 5y is equals 10. This is also linear equation in one variable ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ 2p plus 5 is equals 0. This is also linear equation in one variable ಅಂತ ಹೇಳ್ತೀವಿ. ಓಕೆ, ಇವುಗಳನ್ನು ನಾವೇನಂತ ಕರಿತೀವಿ? ಒಂದು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅಂತ ಕರಿತೀವಿ. ಓಕೆ, ಇವಾಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ನೋಡಿ, ಯಾವುದಾದ್ರೂ ಒಂದು ಸಮೀಕರಣ, ಯಾವುದೇ ಒಂದು ಸಮೀಕರಣ ax plus by plus c is equals 0. ಯಾವುದಾದ್ರೂ ಒಂದು ಸಮೀಕರಣ ax plus by plus c is equals 0, comma a is not equals 0 and b is also not equals 0. ಈ ರೂಪದಲ್ಲಿದ್ದರೆ ಆ ಒಂದು ಸಮೀಕರಣವನ್ನು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎನ್ನುವರು. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಎನ್ನುವರು. ರೇಖಾತ್ಮಕ ಸಮೀಕರಣ ಎನ್ನುವರು. ನೋಡಿ, ಎಕ್ಸಾಂಪಲ್ಸ್ 2x plus 3y is equals 10. ನೋಡಿ, ಇಲ್ಲಿ x ಮತ್ತು yಗಳು ಚರಾಕ್ಷರಗಳಾಗಿವೆ. 2, 3 and 10 ಆರ್ ಸ್ಥಿರಾಂಕಗಳಾಗಿವೆ ಅಂತ ಹೇಳ್ತೀವಿ. ನೋಡಿ, another examples 5x plus 4y is equals 20 ಅಂತ ಬರೀತೀನಿ. ನೆಕ್ಸ್ಟ್ x minus y minus 4 is equals 0. Next, another equations x plus 2y plus 10 is equals 0. These are the examples. ಓಕೆ, ಇವಾಗ ಆಲ್ರೆಡಿ ನಾವು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಓಕೆ, ಈಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹೇಗಿರ್ತಾವಂತ ನೋಡೋಣ. ನೋಡಿ, ಮೊದಲನೇದು a1x plus b1y plus c1
ಈಸ್ ಈಕ್ವಲ್ಸ್ 0. ಹಾಗೆ ಇನ್ನೊಂದು ಇಕ್ವೇಶನ್ನು a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ಸ್ 0. ಈ ಎರಡನ್ನೂ ಒಟ್ಟಾಗಿ ನಾವು ಏನಂತ ಕರಿತೀವಿ ಅಂದ್ರೆ ಪೇರ್ ಆಫ್ ಲೀನಿಯರ್ equations in two variables ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಕರಿತೀವಿ. ಇವುಗಳನ್ನು ಒಟ್ಟಾಗಿ ನೋಡಿ, ಇದರಲ್ಲಿ a1 b1 c1 a2 b2 c2 ಗಳನ್ನು ಸ್ಥಿರಾಂಕಗಳಂತ ಕರಿತೀವಿ. x ಮತ್ತು y ಗಳನ್ನು ಚರಾಕ್ಷರ ಅಂತ ಕರಿತೀವಿ. ಓಕೆ, ಈ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹೊಂದಿರುವ ನಿಬಂಧನೆಗಳನ್ನ ನೋಡೋಣ. ಕಂಡೀಷನ್ಸ್, ಇಲ್ಲಿ ಇವು 3 ಕಂಡೀಷನ್ ಅನ್ನ ಹೊಂದಿರ್ತವ ನೋಡಿ. ಮೊದಲನೇದಾಗಿ ಏನಾಗಿರ್ತದಪ್ಪ ಅಂತಂದ್ರೆ ನೋಡಿ, x ನ ಸಹಗುಣಕಗಳ ಅನುಪಾತ ಈಸ್ ನಾಟ್ ಈಕ್ವಲ್ಸ್ y ನ ಸಹಗುಣಕಗಳ ಅನುಪಾತ. ನೋಡಿ, x ನ ಸಹಗುಣಕಗಳ ಅನುಪಾತ y ನ ಸಹಗುಣಕಗಳ ಅನುಪಾತಕ್ಕೆ ಸಮನಾಗಿರದಿದ್ದರೆ ಅವು ಎಂಥ ರೇಖೆಗಳಾಗಿರ್ತಾವಂದ್ರ ಛೇದಿಸುವ ರೇಖೆಗಳಾಗಿರ್ತವೆ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಛೇದಿಸುವ ರೇಖೆಗಳು ಅಂತ ಹೇಳ್ತೀವಿ. ಛೇದಿಸುವ ರೇಖೆಗಳು ಅನನ್ಯ ಪರಿಹಾರ ಮತ್ತು ಆ ಪರಿಹಾರಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಸ್ಥಿರ ಆಗಿರ್ತಾವ. ಆ ಪರಿಹಾರ ಸ್ಥಿರ ಆಗಿರ್ತಾವ ಅಂತ ಹೇಳ್ತೀವಿ. ನೋಡಿ, a1/a2 ಈಸ್ ನಾಟ್ ಈಕ್ವಲ್ಸ್ b1/b2 ಆದಾಗ ಆ ರೇಖೆಗಳು ಛೇದಿಸುವ ರೇಖೆಗಳಾಗಿರುತ್ತವೆ, ಅನನ್ಯ ಪರಿಹಾರ ಹೊಂದಿರುತ್ತವೆ ಮತ್ತು ಪರಿಹಾರಗಳು ಸ್ಥಿರವಾಗಿರುತ್ತವೆ ಅಂತ ಹೇಳ್ತೀವಿ. ಹಾಗೆ ಎರಡನೇ ಕಂಡೀಷನ್ ನೋಡೋಣ. ಎರಡನೇ ಕಂಡೀಷನ್ ನೋಡಿ, x ನ ಸಹಗುಣಕಗಳ ಅನುಪಾತ y ನ ಸಹಗುಣಕಗಳ ಅನುಪಾತಕ್ಕೆ ಸಮನಾಗಿದ್ದು ಸ್ಥಿರಾಂಕಗಳ ಅನುಪಾತಕ್ಕೆ ಸಮನಾಗಿರದಿದ್ದರೆ ನೋಡಿ, ಆ ಎರಡು ರೇಖಾತ್ಮಕ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಹೊಂದಿರುತ್ತವೆ. ಆ ಎರಡು ರೇಖಾತ್ಮಕ ಸಮೀಕರಣಗಳು ಸಮಾಂತರ ರೇಖೆಗಳನ್ನು ಹೊಂದಿರುತ್ತವೆ. ನೋಡಿ, ಇಲ್ಲಿ ಯಾವುದೇ ಪರಿಹಾರ ಇರೋದಿಲ್ಲ. ಸಮಾಂತರ ರೇಖೆಗಳನ್ನು ಹೊಂದಿದ್ರೆ ಯಾವುದೇ ಪರಿಹಾರವಿಲ್ಲ ಅಂತ ಹೇಳ್ತೀವಿ. ಯಾವುದೇ ಪರಿಹಾರವಿಲ್ಲ ಮತ್ತು ಆ ಪರಿಹಾರಗಳು ಅಸ್ಥಿರವಾಗಿರುತ್ತವೆ. ಆ ಪರಿಹಾರಗಳು ಅಸ್ಥಿರ ಆಗಿರ್ತಾವ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಈಗ ನಾವೇನ್ ಮಾಡೋಣ, ಥರ್ಡ್ ಕಂಡೀಷನ್ ಅನ್ನು ನೋಡೋಣ. ಥರ್ಡ್ ಕಂಡೀಷನ್ ಏನಾಗಿದೆಪ್ಪ ಅಂತಂದ್ರೆ ನೋಡಿ, x ನ ಸಹಗುಣಕಗಳ ಅನುಪಾತ y ನ ಸಹಗುಣಕಗಳ ಅನುಪಾತಕ್ಕೆ ಸಮನಾಗಿದ್ದು ನೆಕ್ಸ್ಟ್ ಸ್ಥಿರಾಂಕಗಳ ಅನುಪಾತಕ್ಕೆ ಸಮನಾಗಿದ್ದರೆ ನೋಡಿ, ಎಲ್ಲಾ ಅನುಪಾತಗಳು ಪರಸ್ಪರ ಸಮನಾಗಿದ್ದಾಗ ಆ ರೇಖಾತ್ಮಕ ಸಮೀಕರಣಗಳು ಐಕ್ಯಗೊಂಡಿರುವ ರೇಖೆಗಳಾಗಿರುತ್ತವೆ. ಐಕ್ಯಗೊಂಡಿರುವ ರೇಖೆಗಳು ಅಂತ ಹೇಳ್ತೀವಿ. ಅಪರಿಮಿತ ಪರಿಹಾರವನ್ನು ಹೊಂದಿರುತ್ತವೆ. ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ ಮತ್ತು ಪರಿಹಾರಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಸ್ಥಿರ ಆಗಿರ್ತಾವ ಅಂತ ಹೇಳ್ತೀವಿ. ಪರಿಹಾರಗಳು ಸ್ಥಿರ ಆಗಿರ್ತಾವ. ನೋಡಿ, a1/a2 is not equals b1/b2 ಆದ್ರೆ the two lines are intersecting each other, they having unique solutions, the solutions are consistent ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್, a1/a2 is equals b1/b2 is not equals c1/c2, then the two lines are parallel to each other.
ದೇ ಹ್ಯಾವ್ ನೋ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಆಮೇಲೆ ದಟ್ ಸೊಲ್ಯೂಷನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಥರ್ಡ್ ಕಂಡೀಷನ್ ನೋಡಿ, a1/a2 ಈಸ್ ಈಕ್ವಲ್ಸ್ b1/b2 ಈಸ್ ಈಕ್ವಲ್ಸ್ c1/c2 ಆದರೆ that two lines are coincident each other and infinitely many solutions ಅಂತ ಹೇಳ್ತೀವಿ. infinitely many solutions, that solutions are consistent ಅಂತ ಹೇಳ್ತೀವಿ. ಇದು ಏನು, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹೊಂದಿರುವ ಸಂಬಂಧಗಳು ಅಂತ ಹೇಳ್ತೀವಿ. ಓಕೆ, ಇವಾಗ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹೊಂದಿರುವ ಸಂಬಂಧಗಳನ್ನು ಉದಾಹರಣೆ ಸಹಿತ ನಾವು ಟೆಸ್ಟ್ ಮಾಡೋಣ. ನೋಡಿ, ಇಲ್ಲಿ ನಾನು ಎಕ್ಸಾಂಪಲ್ಸ್ ತಗೋತಾ ಇದ್ದೇನೆ. ನೋಡಿ, ಎಕ್ಸಾಂಪಲ್ಸು 2x + 3y ಈಸ್ ಈಕ್ವಲ್ಸ್ 5 ಅಂತ ತಗೋತೀನಿ. 2x + 3y ಈಸ್ ಈಕ್ವಲ್ಸ್ 5. ನೆಕ್ಸ್ಟ್ 3x + 2y ಈಸ್ ಈಕ್ವಲ್ಸ್ 5 ಅಂತ ಬರೀತೀನಿ. ಓಕೆ, ಹಾಗಿದ್ರೆ ಈ ಎರಡು ರೇಖಾತ್ಮಕ ಸಮೀಕರಣಗಳು ನೋಡಿ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇವು ಎಂಥ ಕಂಡೀಷನನ್ನು ಫಾಲೋ ಮಾಡ್ತಾವಂತ ಚೆಕ್ ಮಾಡೋಣ. ಫಸ್ಟಿಗೆ ನಾವೇನು ಮಾಡೋಣ, ಎಕ್ಸ್ನ ಸಹಗುಣಕಗಳ ಅನುಪಾತ ಕಂಡುಹಿಡ್ಕೊಳ್ಳೋಣ. a1/a2 ಈಸ್ ಈಕ್ವಲ್ಸ್ a1 ಅಂದರೆ 2 ಅಂತ ಹೇಳ್ತೀವಿ, a2 ಅಂದರೆ 3 ಅಂತ ಹೇಳ್ತೀವಿ. ನೋಡಿ, a1/a2 ಎಷ್ಟಾಯಿತು, 2/3 ಆಯಿತು. ಅದೇ ಥರ ನೆಕ್ಸ್ಟ್ b1/b2 ಅನ್ನು ಕಂಡುಹಿಡ್ಕೊಳ್ಳೋಣ. ನೋಡಿ, b1/b2, b1 ಅಂದ್ರೆ 3 ಇದೆ, b2 ಅಂದ್ರೆ 2 ಇದೆ, b1 ಅಂದ್ರೆ 3 ಇದೆ, b2 ಅಂದ್ರೆ 2 ಇದೆ. ಹಾಗಾದ್ರೆ ನೋಡಿ, ಮೊದಲೆರಡು ಅಂದ್ರೆ ಎಕ್ಸ್ನ ಸಹಗುಣಕಗಳ ಅನುಪಾತ y ನ ಸಹಗುಣಕಗಳ ಅನುಪಾತಕ್ಕೆ ಸಮ ಆಗಂಗಿಲ್ಲ. ಹೇಗೆ ಹೇಳ್ತೀವಿ ಅಂದರೆ 2/3 ಈಸ್ ನಾಟ್ ಈಕ್ವಲ್ಸ್ 3/2 ಅಂತ ಹೇಳ್ತೀವಿ. ಹಾಗಿದ್ರೆ ಯಾವ ಕಂಡೀಷನ್ ಅಪ್ಲೈ ಆಗ್ತಾ ಇದೆ ನೋಡಿ, a1/a2 ಈಸ್ ನಾಟ್ ಈಕ್ವಲ್ಸ್ b1/b2 ಅಂತ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಹೀಗಿದ್ದಾಗ ನೋಡಿ, ಈ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಥ ನಕ್ಷೆಗಳನ್ನು ಹೊಂದಿರುತ್ತವೆ ಅಂದ್ರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತೀವಿ. ಛೇದಿಸುವ ನಕ್ಷೆಗಳನ್ನು ಹೊಂದಿರುತ್ತವೆ. ಇಂಟರ್ಸೆಕ್ಟಿಂಗ್ ಲೈನ್ಸ್, ಛೇದಿಸುವ ರೇಖೆಗಳನ್ನು ಹೊಂದಿರುತ್ತವೆ. ಇಂಟರ್ಸೆಕ್ಟಿಂಗ್ ಲೈನ್ಸ್, ಅದರ ಪರಿಹಾರಗಳು ಏನಾಗಿರ್ತಾವಂದ್ರೆ ಅನನ್ಯವಾಗಿರುತ್ತವೆ, ಯೂನಿಕ್ ಸೊಲ್ಯೂಷನ್ಸ್. ಮತ್ತು ಕನ್ಸಿಸ್ಟೆಂಟ್, ಆ ಪರಿಹಾರಗಳು ಏನಾಗಿರ್ತಾವಂತಂದ್ರೆ ಕನ್ಸಿಸ್ಟೆಂಟ್ ಆಗಿರ್ತಾವ ಅಂತ ಹೇಳ್ತೀವಿ. ಆ ಪರಿಹಾರಗಳು ಸ್ಥಿರವಾಗಿರುತ್ತವೆ. ಓಕೆ, ಇದು ಒಂದು ಎಕ್ಸಾಂಪಲನ್ನು ನಾವು ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಅನದರ್ ಎಕ್ಸಾಂಪಲನ್ನು ನೋಡೋಣ. ಓಕೆ, ಈಗ ಅನದರ್ ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ 2 3x + 4y 3x + 4y ಈಸ್ ಈಕ್ವಲ್ಸ್ 7 ಅಂತ ಬರೀತೇನೆ. ನೆಕ್ಸ್ಟ್ 6x + 8y ಈಸ್ ಈಕ್ವಲ್ಸ್ 12 ಅಂತ ಬರೀತೇನೆ. ಓಕೆ, ಇವಾಗ ಕಂಡೀಷನನ್ನು ಚೆಕ್ ಮಾಡೋಣ. ನೋಡಿ, ಇಲ್ಲಿ ಫಸ್ಟ್ ನಾವೇನು ಮಾಡೋಣ, ಅನುಪಾತಗಳನ್ನು ಕಂಡುಹಿಡ್ಕೊಳ್ಳೋಣ. ನೋಡಿ, ಎಕ್ಸ್ನ ಸಹಗುಣಕಗಳ ಅನುಪಾತ ಫಸ್ಟ್ ಫೈಂಡ್ ಮಾಡೋಣ. a1/a2 ಎಷ್ಟು ಬರುತ್ತೆ ಅಂತಂದ್ರೆ 3/6 ಆಗುತ್ತೆ. ನೋಡಿ, ಕ್ಯಾನ್ಸಲ್ ಆಗುತ್ತೆ, 3 1s 3 2s ಅಂತ ಹೇಳಿ ಆನ್ಸರ್ ಎಷ್ಟು ಬರ್ತಪ್ಪ ಅಂತಂದರೆ 1/2 ಆಯಿತು. ಓಕೆ, ನೆಕ್ಸ್ಟ್ b1/b2 ಅನ್ನು ಚೆಕ್ ಮಾಡೋಣ. b1 ಅಂದರೆ ಎಷ್ಟಿದೆ, 4 ಇದೆ, b2 ಅಂದ್ರೆ 8 ಇದೆ. ಹಾಗಾದರೆ ಇವಾಗ ನೋಡಿ, 4 1s 4 2s ಆನ್ಸರ್ ಎಷ್ಟು ಬರ್ತಪ್ಪ ಅಂದರೆ 1/2. ಓಕೆ, ನೆಕ್ಸ್ಟ್ c1/c2 ಅನ್ನು ಚೆಕ್ ಮಾಡೋಣ. c1/c2 ಇವಾಗ ಇದು ಎಷ್ಟಾಗುತ್ತೆ ಅಂತಂದ್ರೆ 7/12 ಆಗುತ್ತೆ. ಈಗ ನೋಡಿ, ಎಕ್ಸ್ನ ಸಹಗುಣಕಗಳ ಅನುಪಾತ 1/2 ಬಂದಿದೆ, y ನ ಸಹಗುಣಕಗಳ ಅನುಪಾತ 1/2 ಬಂದಿದೆ, ಬಟ್ ಸ್ಥಿರಾಂಕಗಳ ಅನುಪಾತ 7/12 ಇದೆ. ಹಂಗಿದ್ರೆ ಇದರ ಅರ್ಥ a1/a2 ಈಸ್ ಈಕ್ವಲ್ಸ್ b1/b2 ಈಸ್ ನಾಟ್ ಈಕ್ವಲ್ಸ್ c1/c2 ಆಗಿದೆ ಅಂತ ಅರ್ಥ. c1/c2 ಆಗಿದೆ ಅಂತ ಅರ್ಥ. ಹಾಗಾದ್ರೆ ನೋಡಿ, ಎಕ್ಸ್ನ ಸಹಗುಣಕಗಳ ಅನುಪಾತ y ನ ಸಹಗುಣಕಗಳ ಅನುಪಾತಕ್ಕೆ ಸಮನಾಗಿದ್ದು ಸ್ಥಿರಾಂಕಗಳ ಅನುಪಾತಕ್ಕೆ
ಸಮನಾಗಿರದಿದ್ದರೆ ಅವು ಎಂಥ ರೇಖೆಗಳಾಗಿರ್ತಾವ, ಅವುಗಳ ನಕ್ಷೆ ಏನಾಗಿರ್ತದಂದ್ರೆ ಟೂ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್ ಅಂತ ಹೇಳ್ತೀವಿ. ಟೂ ಲೈನ್ಸ್ ಆರ್ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೀವಿ. ಪ್ಯಾರಲಲ್ ಲೈನ್ಸ್ ನೋಡಿ, ಟೂ ಲೈನ್ಸ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಆಮೇಲೆ ಅವುಗಳ ಏನನ್ನು ಹೊಂದಿರಲ್ಲ, ಪರಿಹಾರಗಳನ್ನು ಹೊಂದಿರಂಗಿಲ್ಲ. ನೋ ಸಾಲ್ಯೂಷನ್ಸ್ ಎಟ್ ಆಲ್ ಅಂತ ಹೇಳ್ತೀವಿ. ನೋ ಸಾಲ್ಯೂಷನ್ಸ್. ಆಮೇಲೆ ಆ ಸಾಲ್ಯೂಷನ್ಸ್ಗಳು ಏನಾಗಿರ್ತಾವಪ್ಪ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್. ನೋಡಿ, ಇನ್ಕನ್ಸಿಸ್ಟೆಂಟ್ ಆಗಿರ್ತಾವ ಅಂತ ಹೇಳ್ತೇವೆ. ಅಸ್ಥಿರವಾಗಿರುತ್ತವೆ, ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಈಗ ನೆಕ್ಸ್ಟ್ ಇವಾಗ ಥರ್ಡ್ ಕಂಡೀಷನ್ ಅನ್ನು ಅಪ್ಲೈ ಮಾಡೋಣ. ನೋಡಿ, ಎಕ್ಸಾಂಪಲ್ಸ್ ಬರೆಯೋಣ. ಫಸ್ಟಿಗೆ 5x ಪ್ಲಸ್ 7y ಈಸ್ ಈಕ್ವಲ್ಸ್ 50 ಅಂತ ಬರೆದಿದ್ದೀನಿ. 5x ಪ್ಲಸ್ 7y ಈಸ್ ಈಕ್ವಲ್ಸ್ 50. ಓಕೆ, ಅನದರ್ ಇಕ್ವೇಶನ್ 10x ಪ್ಲಸ್ 14y ಈಸ್ ಈಕ್ವಲ್ಸ್ 100 ಅಂತ ಬರೆದಿದ್ದೀನಿ. ನೋಡಿ, ಇವೆರಡನ್ನ ನಾವು ಏನಂತ ಕರಿತೀವಿ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಇವಾಗ ಏನ್ ಮಾಡೋಣ, x ನ ಸಹಗುಣಕಗಳ ಅನುಪಾತ ಕಂಡುಹಿಡ್ಕೊಳ್ಳೋಣ. ನೋಡಿ, x ನ ಸಹಗುಣಕಗಳು ಏನಾಗಿರ್ತಾವ, a1 a2. ಹಾಗಾದ್ರೆ a1 ಅಂದ್ರೆ 5 ಇದೆ, a2 ಅಂದ್ರೆ 10 ಇದೆ. ನೋಡಿ, 5 1 5 2 ಹಂಗಾದ್ರೆ ಎಷ್ಟು ಬಂತಪ್ಪ ಆನ್ಸರ್, 1/2 ಆಯ್ತು. ಓಕೆ, ಇವಾಗ ನೆಕ್ಸ್ಟ್ y ನ ಸಹಗುಣಕಗಳ ಅನುಪಾತ ಕಂಡುಹಿಡಿಯೋಣ. b1 ಡಿವೈಡೆಡ್ ಬೈ b2. ಓಕೆ, ನೋಡಿ 7 ಡಿವೈಡೆಡ್ ಬೈ 14 ಅಂತ ಹೇಳ್ತೀವಿ. ಹಂಗಾದ್ರೆ 7 1 7 2 ದಿಸ್ ಈಸ್ ಆಲ್ಸೋ 1/2 ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಥಿರಾಂಕಗಳ ಅನುಪಾತ c1 ಡಿವೈಡೆಡ್ ಬೈ c2. c1 ಅಂದ್ರೆ 50 ಇದೆ, c2 ಅಂದ್ರೆ ಇದು -50 ಅಂತ ಹೇಳ್ತೀವಿ. ಯಾಕಂದ್ರೆ ಇಲ್ಲಿ ಸ್ಟ್ಯಾಂಡರ್ಡ್ ಇಕ್ವೇಶನ್ಗೆ ನಾವು ಇದನ್ನು ಕಂಪೇರ್ ಮಾಡಿದೀವಿ ಅಂದ್ರೆ 50 ಲೆಫ್ಟ್ ಸೈಡಿಗೆ ಬಂದ್ರೆ ಮೈನಸ್ ಆಗುತ್ತೆ, ಹಾಗಾಗಿ -50. ನೆಕ್ಸ್ಟ್ ಇದು 100, ಇದು ಲೆಫ್ಟ್ ಸೈಡಿಗೆ ಬಂದ್ರೆ -100 ಆಗುತ್ತೆ. ಇಟ್ ಮೀನ್ಸ್ 50 1 50 2 ಅಂತ ಹೇಳ್ತೀವಿ. ಮೈನಸ್ ಕ್ಯಾನ್ಸಲ್ ಆಗಿ ಆನ್ಸರ್ ಎಷ್ಟು ಬರುತ್ತಪ್ಪ, 1/2 ಅಂತ ಹೇಳ್ತೀವಿ. ಈಗ ಯಾವ ಕಂಡೀಷನ್ ಅಪ್ಲೈ ಆಗ್ತಾ ಇದೆ ನೋಡಿ, a1 ಡಿವೈಡೆಡ್ ಬೈ a2 ಈಸ್ ಈಕ್ವಲ್ಸ್ b1 ಡಿವೈಡೆಡ್ ಬೈ b2 ಈಸ್ ಈಕ್ವಲ್ಸ್ c1 ಡಿವೈಡೆಡ್ ಬೈ c2 ಅಂತ ಹೇಳ್ತೀವಿ. ಹಾಗಿದ್ರೆ ನೋಡಿ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ನಕ್ಷೆಗಳು ಏನಾಗಿರ್ತಾವಂದ್ರೆ ಕೋಇನ್ಸಿಡೆಂಟ್ ವಿತ್ ಈಚ್ ಅದರ್ ಅಂತ ಹೇಳ್ತೀವಿ. ಕೋಇನ್ಸಿಡೆಂಟ್ ವಿತ್ ಈಚ್ ಅದರ್, ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತೀವಿ. ನೋಡಿ, ಐಕ್ಯಗೊಂಡಿರುವಂಥ ರೇಖೆಗಳು, ಪರಸ್ಪರ ಒಂದರ ಮೇಲೊಂದು ಐಕ್ಯಗೊಂಡಿರುವ ರೇಖೆಗಳಾಗಿರ್ತವ. ಆಮೇಲೆ ಅವುಗಳ ಪರಿಹಾರ ಏನಾಗಿರ್ತದಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ನೋಡಿ, ಪರಿಹಾರಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತದ ಅಂತ ಹೇಳ್ತೀವಿ. ಹಂಗ ಆ ಪರಿಹಾರಗಳು ಏನಾಗಿರ್ತಾವ, ಕನ್ಸಿಸ್ಟೆಂಟ್ ಆಗಿರ್ತಾವ, ಅಂದ್ರೆ ಸ್ಥಿರವಾಗಿರ್ತಾವ ಅಂತ ಹೇಳ್ತೀವಿ. ಕನ್ಸಿಸ್ಟೆಂಟ್, ಆ ಪರಿಹಾರಗಳು ಸ್ಥಿರವಾಗಿರ್ತಾವ ಅಂತ ಹೇಳ್ತೀವಿ.